ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಇವತ್ತು ಲಾಸ್ಟ್ ವೀಡಿಯೋದವರೆಗೂ ನಾವು ನಂಬರ್ ಸಿಸ್ಟಮ್ನ ಕಂಪ್ಲೀಟಾಗಿ ಮುಗಿಸ್ಬಿಟ್ವಿ, ಸರಿನಾ? ಸೊ ಇವತ್ತಿನ ವೀಡಿಯೋಯಿಂದ ನಾವು ಪರ್ಮುಟೇಷನ್ಸ್ ಮತ್ತು ಕಾಂಬಿನೇಷನ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಆ್ಯಕ್ಚುಲಿ ಪರ್ಮುಟೇಷನ್ ಕಾಂಬಿನೇಷನ್ಸ್ ನಮಗೆ ಟೈರ್ 1 ಬರಲ್ಲ, ಬಟ್ ಸ್ಟಿಲ್ ಕಲ್ತಿರ್ಬೇಕಲ್ವ. ಟೈರ್ 2 ಟೈರ್ 1 ಒಟ್ಟಿಗೆ ಕಲಿತಾ ಇದೀವಿ ನಾವು, ಮತ್ತೆ ಅದಕ್ಕೆ ಸಪ್ರೇಟ್ ಇದು ಸಪ್ರೇಟ್ ಅಂತ ಏನು ಕಲಿತಿಲ್ಲ, ಕರೆಕ್ಟ್ ಅಲ್ವಾ? ಸೊ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಅಂದರೆ ಏನು? ಇದು ನಮಗೆ ಆ್ಯಕ್ಚುಲಿ ಸ್ಕೂಲ್ವರೆಗೂ ಇರಲಿಲ್ಲ ಅನಿಸುತ್ತೆ. ನಾವು ಓದ್ಬೇಕಾದ್ರೆ ಸ್ಕೂಲ್ 10th ಇರಲಿಲ್ಲ ನಮಗೆ. ಇದು ಪಿ ಯು ಸಿಲಿ ಇತ್ತು ನಮಗೆ. ಪಿ ಯು ಸಿಲಿ ME BA ತಗೊಂಡಿದ್ದರಿಂದ ಮ್ಯಾಥ್ಸ್ ಇತ್ತು. ಮ್ಯಾಥ್ಸಲ್ಲಿ ಫೌಂಡೇಶನ್, ಕಾಂಬಿನೇಷನ್, ಪ್ರಾಬಬಿಲಿಟಿ ಇತ್ತು. ಸ್ಟಾರ್ಟಿಂಗ್ ಸ್ವಲ್ಪ ತುಂಬಾ ಕನ್ಫ್ಯೂಸ್ ಆಗೋದು ಏನು ಹೆಂಗೆ ಅಂತ, ಬಟ್ ಅದೇನು ಕಾನ್ಸೆಪ್ಟ್ ಅಂತ ಅರ್ಥ ಆದಮೇಲೆ ತುಂಬ ಈಸಿ. ಪರ್ಮುಟೇಷನ್ಸ್ ಅಂದರೆ ಏನಿಲ್ಲ, ಇಟ್ಸ್ ಎ ಕೈಂಡ್ ಆಫ್ ಅರೇಂಜ್ಮೆಂಟ್ಸ್ ಅಂತ ಅಂದ್ಕೊಳ್ಳಿ. ಅರೇಂಜ್ಮೆಂಟ್ಸ್. ಕಾಂಬಿನೇಷನ್ಸ್ ಅಂದರೆ ಸೆಲೆಕ್ಷನ್ಸ್. ಇಷ್ಟೇ ಮೀನಿಂಗ್. ಇದು ಇಷ್ಟೇ, ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ. ತುಂಬ ಲೆಂತಿ ಮೀನಿಂಗ್ ಏನು ಬೇಕಾಗಿಲ್ಲ ಅಲ್ವ ನಮಗೆ. ಸಿಂಪಲ್ಲಾಗಿ ಪರ್ಮುಟೇಷನ್ಸ್ ಅಂತ ಅಂದರೆ ಅರೇಂಜ್ಮೆಂಟ್ಸ್, ಕಾಂಬಿನೇಷನ್ಸ್ ಅಂದರೆ ಸೆಲೆಕ್ಷನ್ಸ್. ಅರ್ಥ ಆಗ್ತಿಲ್ಲ ಗುರು ಅಂತ ನಿಮಗೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತು. ವಿತ್ ಎಕ್ಸಾಂಪಲ್ಸ್ ಹೇಳೋಣ, ಕ್ಲೀನಾಗಿ ಮೈಂಡ್ಗೆ ಹೋಗ್ಬಿಡುತ್ತೆ, ಸರಿನಾ? ಫಾರ್ ಎಕ್ಸಾಂಪಲ್, ಈಗ ಅರೇಂಜ್ಮೆಂಟ್ಸ್ ಅಂತಂದರೆ ನಾವು ಯಾವ್ದಾರು ಒಂದು ನಂಬರು ಅಥವಾ ಏನೊಂದು ಲೆಟರು, ವ್ಯಾಲ್ಯೂ ಏನಾರಾಗಿರ್ಬೋದು, ಅದನ್ನು ಟರ್ಮ್ಸ್ ಸೇಮ್ ಇರುತ್ತೆ, ಓಕೆನಾ? ಟರ್ಮ್ಸ್ ಸೇಮ್ ಇದ್ದು ಪೊಸಿಷನ್ಸ್ ಚೇಂಜ್ ಆದಾಗ ಅದ್ರ ವ್ಯಾಲ್ಯೂನೇ ಚೇಂಜ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ಅರೇಂಜ್ಮೆಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ 1 2 3 ಇದೆ, ಓಕೆ? ಇದೊಂದು ನಂಬರ್. ಈಗ ಇದನ್ನು ಬೇರೆ ಥರ ಅರೇಂಜ್ಮೆಂಟ್ ಮಾಡಿದ್ರೆ ಏನು, 1 3 2 ಮಾಡಿದ್ರೆ ಇದ್ರ ವ್ಯಾಲ್ಯೂವೇ ಚೇಂಜ್ ಆಗಿಬಿಡುತ್ತೆ, ಕರೆಕ್ಟ್ ಅಲ್ವಾ? ಇದನ್ನೇ ನಾವು ಅರೇಂಜ್ಮೆಂಟ್ಸ್ ಅಂತೀವಿ. ಇನ್ನು ಯಾವ್ಯಾವ ಥರ ಚೇಂಜ್ ಆಗ್ಬೋದು ಇದು? 2 3 1, ಅದಾದಮೇಲೆ 1 2 3 ಆಯಿತು, 1 3 2 ಆಯಿತು, 2 3 1 ಆಯಿತು, 2 1 3, ಅದಾದಮೇಲೆ ಇನ್ನೇನೇನಾಗುತ್ತಿದ್ದು, 3 1 2 ಆಗುತ್ತೆ, 3 ಆಯಿತಾ, 4 5, ಇನ್ನೊಂದು ಯಾವುದು 1 3 2 ಆಯಿತಾ, 2 3 1 3 1 3, ಸಾರಿ 2 1 3 3 1 2 3 2 1. ಸೊ ಈ ಥರ ಡಿಫ್ರೆಂಟ್. ಇಲ್ಲಿ ನೋಡಿ, ನಂಬರ್ಸ್ ಅನ್ನೋದು ಸೇಮ್ ನಂಬರು, ನಾನು ಬೇರೆ ನಂಬರ್ ಬರ್ದಿಲ್ಲ ತಾನೆ. ನಂಬರ್ ಅನ್ನೋದು 1 2 3 ನಂಬರೇ ಇದೆ, ಎಲ್ಲದರಲ್ಲೂ 1 2 3 ಇದೆ. ಆದರೆ ಇದಕ್ಕೂ ಈಕ್ವಲ್ ಇದೆಯಾ, ಇದಕ್ಕೂ ಈಕ್ವಲ್ ಇದೆಯಾ, ಇದಕ್ಕೂ ಈಕ್ವಲ್ ಇದೆಯಾ, ಇದಕ್ಕೆ ಈಕ್ವಲ್ ಇದೆಯಾ? ಇಲ್ಲ, 100% ಇಲ್ಲ, ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್, ಈಗ POT ಇದೆ, ಓಕೆನಾ? ನಾನು ಇದನ್ನು TOP ಬರೀತೀನಿ. ಇವಾಗ POT ಅಂದರೆ TOP ಅಂತ ಎರಡು ಸೇಮಾ? ಇದೇ ಬೇರೆ ಮೀನಿಂಗು, ಇದೇ ಬೇರೆ ಮೀನಿಂಗ್, ಕಂಪ್ಲೀಟ್ಲಿ ಡಿಫ್ರೆಂಟು ತಾನೆ. ಸೊ ಇದನ್ನೇ ನಾವು ಅರೇಂಜ್ಮೆಂಟ್ಸ್ ಅಂತ ಕರಿತೀವಿ, ಓಕೆ? ಇದನ್ನು ನಾವು ಡಿಫ್ರೆಂಟಾಗಿ ಬರೀತಾ ಇದ್ದಂಗೆ ಡಿಫ್ರೆಂಟ್ ಅದ್ರ ಮೀನಿಂಗು, ಆ ಟೋಟಲ್ ಮೀನಿಂಗೇ ಚೇಂಜ್ ಆಗೋಗುತ್ತೆ, ಅಥವಾ ಟೋಟಲ್ ವ್ಯಾಲ್ಯೂನೇ ಚೇಂಜ್ ಆಗಿಬಿಡುತ್ತೆ. ಅದನ್ನು ನಾವು ಅರೇಂಜ್ಮೆಂಟ್ಸ್ ಅಂತ ಕರಿತೀವಿ, ಓಕೆ? ಸೆಲೆಕ್ಷನ್ಸ್ ಅಂದರೆ ಏನಿಲ್ಲ, ಸಿಂಪಲ್. ಸೆಲೆಕ್ಷನ್ಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್, ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ಒಂದು ಟೀಮು. ಇದು ಒಂದು ಟೀಮು. ಈಗ ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಒಂದು ಟೀಮ್ ಆಯಿತು. ನಾನು ಅದನ್ನು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಧೋನಿ ಅಂತ ಬರೆದ್ರೆ ಇದು ಬೇರೆನಾ? ನೀವು ಹೇಳಿ. ಇದು ನಾನು ಟೀಮ್ 1 ಅಂತ ಕರಿತೀನಿ, ಇದನ್ನು ನಾನು ಟೀಮ್ 2 ಅನ್ನೋಕ್ಕಾಗುತ್ತಾ? ಇಲ್ಲ ತಾನೆ. ಇದು ಸೇಮ್ ತಾನೆ. ಇಲ್ಲಿ ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂದರು ಒಂದೇ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಧೋನಿ ಅಂದರು ಒಂದೇ ತಾನೆ. ಎರಡು ಸೇಮ್ ತಾನೆ. ಸೊ ಇದನ್ನೇ ನಾವು ಸೆಲೆಕ್ಷನ್ಸ್ ಅಂತೀವಿ. ಸೊ ಸೆಲೆಕ್ಷನ್ಸಲ್ಲಿ ನಮಗೆ ಅವ್ರು ಕೊಟ್ಟಿರೋ ವ್ಯಾಲ್ಯೂಸ್ ಆಗಲಿ, ಟರ್ಮ್ಸ್ ಆಗಲಿ, ಲೆಟರ್ಸ್ ಆಗಲಿ, ವಾಟ್ ಎವರ್ ಅವ್ರು ಏನೇ ಕೊಟ್ಟಿದ್ರು ಅದು ಎರಡು ಈಕ್ವಲ್ ಆಗಿರುತ್ತೆ, ಓಕೆನಾ? ಅವ್ರ ಪೊಸಿಷನ್ಸ್ ಚೇಂಜ್ ಆಗಿರ್ಬೋದು ಅಷ್ಟೇ, ಬಟ್ ಅವರೆಲ್ಲ ಒಂದೇ ಟೀಮೇ, ಸೇಮ್ ಟೀಮ್ ಆಯ್ತಾನೆ. ಇದು ಸೇಮ್ ಆಯ್ತಾನೆ. ಬಟ್ ಅರೇಂಜ್ಮೆಂಟ್ಸಲ್ಲಿ ಹಂಗಲ್ಲ. ಈಗ POT ಈಸ್ ನಾಟ್ ಈಕ್ವಲ್ಸ್ ಟು TOP. ಇದೇ ಅರೇಂಜ್ಮೆಂಟ್ಸಲ್ಲಿ ಒಂದಕ್ಕೊಂದಕ್ಕೆ ಈಕ್ವಲ್ ಇರಲ್ಲ, ಬೇರೆ ಫುಲ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೆಲೆಕ್ಷನ್ಸಲ್ಲಿ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಗೋಲಿಗಳು ತಗೊಳ್ಳಿ, ಬಾಲ್ಸ್, ಇವಾಗ 12 ವೈಟ್ ಬಾಲ್ಸು, 3 ರೆಡ್ ಬಾಲ್ಸ್ ಇರುತ್ತೆ ಅಂದ್ಕೊಳ್ಳಿ. ಅಕ್ಕಪಕ್ಕ ಹಾಕಿದ್ರೆ ಅದು ವ್ಯಾಲ್ಯೂಸ್ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ ತಾನೆ. 3 ರೆಡ್ ಬಾಲ್ ಅಂದರೆ 3 ರೆಡ್ ಬಾಲ್ ಇರುತ್ತೆ. ಈಗ 2 ಇಡ್ಲಿ, 2 ತಟ್ಟೆ ಇಡ್ಲಿ, 2 ವಡೆ ಹಾಕಿದ್ರೆ, ಫಸ್ಟು ನಿಮಗೆ ವಡೆ ಇಟ್ಬಿಟ್ಟು ಆಮೇಲೆ ಇಡ್ಲಿ ಹಾಕಿದ್ರೆ, ಅಥವಾ ಇಡ್ಲಿ ಇಟ್ಬಿಟ್ಟು ಆಮೇಲೆ ವಡೆ ಹಾಕಿದ್ರೆ ಏನಾದ್ರು ಚೇಂಜ್ ಆಗುತ್ತಾ? ಏನೂ ಚೇಂಜ್ ಆಗಲ್ಲ, ಎರಡೂ ಸೇಮ್ ತಾನೆ. ಅರ್ಥ ಆಗ್ತಿದೀವಾ? ನೀವು ಎರಡಕ್ಕೂ ಸೇಮ್ ಬಿಲ್ಲೇ ಕಟ್ತೀರಾ ತಾನೆ. ಅರ್ಥ ಆಗ್ತಿದೆಯಲ್ವಾ? ಸೇಮ್ ಅಷ್ಟೇ. ಸೆಲೆಕ್ಷನ್ಸ್ ಅಂದರೆ ನಮಗೆ ಅವ್ರ ಪೊಸಿಷನ್ಸ್ ಚೇಂಜ್ ಮಾಡಿದ್ರು ಅದ್ರ ವ್ಯಾಲ್ಯೂ ಚೇಂಜ್ ಆಗಿಲ್ಲ ಅಂತ ಅಂದರೆ, ಅದ್ರ ವ್ಯಾಲ್ಯೂ ನಮಗೆ ಸೇಮ್ ಬಂದರೆ ಅದನ್ನು ಸೆಲೆಕ್ಷನ್ಸು. ಅರೇಂಜ್ಮೆಂಟ್ಸ್ ಅಂತ ಅಂದರೆ ಏನಾದ್ರು ಪೊಸಿಷನ್ಸ್ ಚೇಂಜ್ ಆಗ್ಬಿಟ್ಟು ಅದು ವ್ಯಾಲ್ಯೂಸೇ ಚೇಂಜ್ ಆಗ್ತಿದೆ ಅಂತಂದರೆ ಅದು ಅರೇಂಜ್ಮೆಂಟು, ಓಕೆ? ಇದು ನಾವು ಮಾಡ್ತಾ ಕ್ವಶನ್ಸ್ ಮಾಡ್ತಾ ಯಾವುದಂದರೆ ಅರೇಂಜ್ಮೆಂಟ್ಸ್ ಅಂದರೆ ಯಾವುದು ಪರ್ಮುಟೇಷನ್ನು, ಯಾವುದು ಕಾಂಬಿನೇಷನ್ನು ಅಂತ ಗೊತ್ತಾಗ್ಬಿಡುತ್ತೆ. ವ್ಯಾಲ್ಯೂಸ್ ಚೇಂಜ್ ಆಗ್ತಿಲ್ಲ ಅಂತ ಅಂದರೆ ಅದು ಕಾಂಬಿನೇಷನ್ಸು, ವ್ಯಾಲ್ಯೂಸ್ ಚೇಂಜ್ ಆಗ್ತಿದೆ ಅಂತ ಅಂದರೆ ಅದು ಪರ್ಮುಟೇಷನ್ಸು. ಅದರ ಮೀನಿಂಗ್ ಚೇಂಜ್ ಆಗ್ತಿದೆ ಅಂತ ಅಂದರೆ, ಅದರ ವ್ಯಾಲ್ಯೂ ಚೇಂಜ್ ಆಗ್ತಿದೆ ಅಂತಂದರೆ ಅದನ್ನು ನಾವು ಪರ್ಮುಟೇಷನ್ಸ್ ಅಂತ ಕರಿತೀವಿ. ಕಾಂಬಿನೇಷನ್ಸ್ ಅಂದರೆ ಏನಿಲ್ಲ, ಅದು ಏನೇ ಚೇಂಜಸ್ ಆದರೂ ಅದ್ರ ಮೀನಿಂಗನ್ನು ಸೇಮ್ ಇದ್ದಾಗ ಅದು ಕಾಂಬಿನೇಷನ್ಸ್ ಆಗಿರುತ್ತೆ, ಓಕೆ? ಇಷ್ಟೇ ಇದ್ರದ್ದು ಮೀನಿಂಗು.
ನಮಗೆ ಜಾಸ್ತಿ ನಂಬರ್ಸು ಲೆಟರ್ಸ್ ಎಲ್ಲ ಅರೇಂಜ್ಮೆಂಟ್ಸಲ್ಲಿ ಬರುತ್ತೆ. ಯಾಕಂದರೆ ನಂಬರ್ಸು ಮತ್ತು ಲೆಟರ್ಸ್ ಚೇಂಜ್ ಆದಾಗ ಅದ್ರ ಹೋಲ್ ವ್ಯಾಲ್ಯೂನೇ ಚೇಂಜ್ ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಅದೇ ಸೆಲೆಕ್ಷನ್ಸಲ್ಲೇ ನಮಗೆ ಗೋಲಿಗಳು, ಬಾಲ್ಸು, ಟಮೋಟಾ, ಈ ಥರ ಆ್ಯಪಲ್ಸು, ಫ್ರೂಟ್ಸು ಈ ಥರ ಬರುತ್ತೆ. ಓಕೆ, ಸೊ ಇವಾಗ ನಾವು ಈ ಈಕ್ವೇಷನ್ಸ್ ಹೆಂಗೆ ಬರಿತೀವಿ, ಪರ್ಮುಟೇಷನ್ಸ್ಗೆ ಮತ್ತು ಕಾಂಬಿನೇಷನ್ಸ್ಗೆ ಈಕ್ವೇಷನ್ಸ್ ಹೆಂಗೆ ಬರಿತೀವಿ ನೋಡೋಣ. ಓಕೆನಾ? ನಾರ್ಮಲಾಗಿ ಪರ್ಮುಟೇಷನ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ NPN ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಕಾಂಬಿನೇಷನ್ನ NCN ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಈಗ 5 ಜನ ಇದ್ದಾರೆ, ನೀವೇ ನಿಮ್ಮ ಫ್ರೆಂಡ್ಸ್ 5 ಜನ ಇರ್ತಾರೆ ಅಂದ್ಕೊಳ್ಳಿ. ಆದರೆ ಈ ಚೇರ್ಗಳು ಬರೀ 3 ಚೇರ್ ಇದ್ದಾವೆ, ಬರೀ 3 ಜನ ಕೂತ್ಕೊಬೋದು. ಟೋಟಲ್ 5 ಜನ ಇದ್ದೀರಾ, ಒಂದೊಂದು ಸಲ 3 ಜನ, ಯಾರು ಫಸ್ಟ್ ಒಂದು 3 ಮೆಂಬರ್ಸ್ ಕೂತ್ಕೊತೀರಾ, ಅವ್ರು ಎದ್ದೇಳ್ತಾರೆ, ಇನ್ನೊಂದು ಸಲ 3 ಮೆಂಬರ್ಸ್ ಕೂತ್ಕೊತೀರಾ. ಆ ಥರ ಎಷ್ಟು ಅರೇಂಜ್ಮೆಂಟ್ಸ್ ಮಾಡ್ಬೋದು ಅಂತ ಕೇಳ್ತಾರೆ. ಸೊ ಆವಾಗ ನಮ್ಗೆ ಈಕ್ವೇಷನ್ ಏನಾಗುತ್ತೆ, 5PN. ಸೊ ಇದನ್ನು ಹೆಂಗೆ ಬರೀಬೋದು, 5P3. ಯಾಕಂದರೆ ಮೂರು ಸೀಟ್ ಇದ್ದಾವೆ, 5 ಜನ ಇದ್ದೀರಾ, 3 ಜನ ಮಾತ್ರ ಕೂತ್ಕೊಬೋದು. ಕರೆಕ್ಟ್ ಅಲ್ವಾ? ಸೊ ಇದನ್ನು ಪರ್ಮಿಟೇಷನ್ಸ್ ಅಂತ, ಅಂದರೆ ಅರೇಂಜ್ಮೆಂಟ್ಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಇದನ್ನು ಹೆಂಗೆ ಈಕ್ವೇಷನ್ ಆಯಿತು, 5P3 ಬರೆದ್ವಿ. ಆದರೆ ಇದನ್ನು ಏನಾಗುತ್ತೆ ನೆಕ್ಸ್ಟ್ ಫರ್ದರ್ ಹೆಂಗೆ ಇದು ಮಾಡೋದು ಅಂತಂದರೆ ಸಿಂಪಲ್, 5 × 4 × 3. ಓಕೆ, ಅಂದರೆ ಫಸ್ಟ್ ಒಂದು 3 ಜನ ಕೂತ್ಕೊತೀರಮ್ಮ, ಇನ್ನೊಬ್ಬ ಯಾರು ಎದ್ದೇಳ್ತಾನೆ, ಇನ್ನೊಬ್ಬ ಕೂತ್ಕೊತಾನೆ, ಫಸ್ಟ್ ಸೀಟ್ ಇದ್ದವನು ಸೆಕೆಂಡ್ ಸೀಟಿಗೆ ಚೇಂಜ್ ಆಯ್ತಾನೆ. ಈ ಥರ ಟೋಟಲ್ ಎಷ್ಟು ಸಲ ನಮಗೆ ಅರೇಂಜ್ಮೆಂಟ್ಸ್ ಆಗುತ್ತೆ ಅಂತಂದರೆ 5 × 4 × 3. ಓಕೆನಾ? ಇಲ್ಲ 7 ಜನ ಇದ್ದಾರೆ, ಬರೀ 2 ಸೀಟ್ಗಳಿದ್ದಾವೆ, ಅವಾಗ ಏನಾಗುತ್ತೆ 7P2. ಓಕೆ, ಇದು ಹೆಂಗೆ ಬರೀಬೋದು, 7 × 6. ಇಲ್ಲಿ ಏನು ನಂಬರ್ ಇರುತ್ತೋ ಅಷ್ಟು ಟೈಮ್ಸ್ ನಾವು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗಬೇಕು. 7 × 6 × 5 × 4 × 3 × 2 × 1. ಇಲ್ಲೇನಾದ್ರು ಪರ್ ಸಪೋಸ್ 7P7 ಇದ್ದರೆ ಇದೇನಾಗುತ್ತೆ ನಮಗೆ 7 ಫ್ಯಾಕ್ಟೋರಿಯಲ್ ಆಗುತ್ತೆ. ಇದನ್ನೇ ನಾವು ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ. 5ನ ಉಲ್ಟಾ ಬರೆದ್ರೆ ಫ್ಯಾಕ್ಟೋರಿಯಲ್. ಅಂದರೆ ಏನು, 7 × 6 × 5 × 4 × 3 × 2 × 1. ಇದನ್ನು 7 ಫ್ಯಾಕ್ಟೋರಿಯಲ್ ಅಂತೀವಿ. ಓಕೆನಾ? 7P7 ಅಂದರೆ 7 ಟೈಮ್ಸ್ 7 ಚೇರ್ಗಳಿದ್ದಾವೆ. ಸೊ 7 ಚೇರ್ಗಳಿದ್ದಾವೆ, 7 ಮೆಂಬರ್ಸ್ ಇದ್ದೀರಾ, ಡಿಫ್ರೆಂಟಾಗಿ ಕೂತ್ಕೊಬೋದು. ಸೊ ಅವಾಗ ಏನಾಗುತ್ತೆ 7 × 6 × 5 × 4 × 3 ಆಗುತ್ತೆ. ಓಕೆ, ಸೊ ಇದರಲ್ಲಿ ನೆನ್ಪಿಟ್ಕೊಳ್ಳಿ, NPN ನಮಗೆ ಯಾವಾಗಲೂ ಏನಾಗುತ್ತೆ, N ಫ್ಯಾಕ್ಟೋರಿಯಲ್ ಆಗುತ್ತೆ. ಓಕೆನಾ? ಯಾಕಂದರೆ ಇಲ್ಲಿ ಸೇಮ್ ಇದೆ. ಓಕೆನಾ? ಇಲ್ಲಿ N ಇದೆ, ಇಲ್ಲೂ N ಇದೆ. ಸಾರಿ, ನಾನು ಮುಂಚೆ ಇಲ್ಲೂ ಕೂಡ ಎನ್ನೇ ಬರುತ್ತಲ್ಲ, ಸಾರಿ, ಇದು 6. ಅಂದರೆ ಎಷ್ಟು ಜನನ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅನ್ನೋದನ್ನೇ ನಾವು 6 ಅಂತ ಕರಿತೀವಿ. ಸರಿನಾ? 6 ಅಂದರೆ ನಂಬರ್ ಆಫ್ ಪರ್ಸನ್ ಸೆಲೆಕ್ಟೆಡ್, ಅಥವಾ ನಂಬರ್ ಆಫ್ ಏನೋ ವಾಟ್ ಎವರ್ ಅವ್ರು ಏನು ಕ್ವಶನ್ಸ್ ಕೊಟ್ಟಿರೋ ಅದನ್ನು ಎಷ್ಟು ಜನ ಸೆಲೆಕ್ಟ್ ಮಾಡ್ತಿದ್ದೀವಿ, ಎಷ್ಟು ಜನದಿಂದ, ಅದನ್ನೇ ನಮಗೆ ಪರ್ಮುಟೇಷನ್ಸ್ ಆಗುತ್ತೆ. ಓಕೆನಾ? ಸೊ ನಮ್ಗೆ NPN ಇದ್ದರೆ, ಇವಾಗ 5P5 ಇದ್ದರೆ ನಮ್ಗೆ ಅದು ಯಾವಾಗ ಆನ್ಸರ್ ಏನಾಗಿರುತ್ತೆ, 5 ಫ್ಯಾಕ್ಟೋರಿಯಲ್ ಆಗಿರುತ್ತೆ. ಓಕೆ, 5 ಫ್ಯಾಕ್ಟೋರಿಯಲ್ ಆಗಿರುತ್ತೆ. ಅದೇ ನಮಗೆ NP1 ಇದ್ದರೆ ಅದು ನಮಗೆ ಎನ್ನೇ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಫಾರ್ ಎಕ್ಸಾಂಪಲ್ ಈಗ ನಮಗೆ 5P1 ಇತ್ತು, ಸೊ ಇದ್ರ ಆನ್ಸರ್ ಏನು ಬರುತ್ತೆ, ನಮಗೆ 5 ಬರುತ್ತೆ. ಓಕೆ, 5P0 ಇದ್ದರೆ ಆನ್ಸರ್ 1 ಬರುತ್ತೆ. ಸೊ ಈ ಥರ ಕಾಂಬಿನೇಷನ್ಸ್ ಬರೀ ಒಂದೇ ಆಗೋದು, ಯಾರನ್ನೂ ಸೆಲೆಕ್ಟೇ ಮಾಡಿಲ್ಲ ಅಂತ ಅಂದರೆ ಆ ಥರ ಎಷ್ಟು ಅರೇಂಜ್ಮೆಂಟ್ಸ್ ಮಾಡ್ಬೋದು ಅಂದರೆ ಬರೀ ಒಂದೇ. ಅವಾಗ 5 ಜನ ಇದ್ದಾರೆ, 5 ಜನದಲ್ಲಿ ಯಾರನ್ನೂ ಸೆಲೆಕ್ಟೇ ಮಾಡ್ದಂಗೆ 5 ಸೀಟ್ ಇರುತ್ತೆ, 5 ಚೇರ್ ಇರುತ್ತೆ ಅಂದ್ಕೊಳ್ಳಿ. ಆ ಥರ ಎಷ್ಟು ಸಲ ಮಾಡ್ಬೋದು ಅಂತಂದರೆ ಬರೀ ಒಂದೇ ಸಲ, ಒಬ್ಬರನ್ನ ಸೆಲೆಕ್ಟ್ ಮಾಡ್ದಂಗೆ ಒಂದೇ ಸಲ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ವಾ? ಅದಾದಮೇಲೆ ನಮ್ಗೆ ಇನ್ನೊಂದು ಫಾರ್ ಎಕ್ಸಾಂಪಲ್ NPN-1 ಇದ್ದರೂ ನಮಗೆ N ಫ್ಯಾಕ್ಟೋರಿಯಲ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ 5P4 ಇತ್ತು, ಇದೇನಾಗುತ್ತೆ 5 × 4 × 3 × 2 × 2 ಆಗುತ್ತೆ. ಕರೆಕ್ಟ್ ಅಲ್ವಾ? 5 × 4 × 3 × 2 ಆಗುತ್ತೆ. ಸೊ 5 × 4 × 3 × 2 ಮಾಡಿದ್ರು ನಿಮಗೆ 5 × 4 × 3 × 2 ಇಲ್ಲೇ ಬರೀತೀನಿ ಕೆಳಗಡೆ, 5 × 4 × 3 × 2 × 1 ಮಾಡಿದ್ರು ಆನ್ಸರ್ ಸೇಮೇ ಬರುತ್ತೆ. ಯಾಕಂದರೆ ಲಾಸ್ಟಲ್ಲಿ ಇಂಟು 1 ಮಾಡ್ತೀರಾ. ಸೊ ಇಂಟು 1 ಮಾಡಿದ್ರೆ ಸೇಮ್ ಆನ್ಸರೇ ಬರುತ್ತೆ. ಸೊ 5 ಫ್ಯಾಕ್ಟೋರಿಯಲ್ P ಅಂದರೂ ಕೂಡ 5P4 ಅಂದರು 5P5 ಅಂದರು ನಮಗೆ ಆನ್ಸರು 5 ಫ್ಯಾಕ್ಟೋರಿಯಲ್ ಬರುತ್ತೆ. ಓಕೆ, ಸೊ NPN ಅಂದರೆ N ಫ್ಯಾಕ್ಟೋರಿಯಲ್, NPN-1 ಅಂದರೆ N ಫ್ಯಾಕ್ಟೋರಿಯಲ್. ಓಕೆ, NP1 ಅಂತಂದರೆ N. ಇವೆಲ್ಲ ಏನು ನೆನಪೇಳಲ್ಲ, ಏನು ಹಿಡ್ಕೊಳ್ಳೋದು ಏನು ಬೇಕಾಗಿಲ್ಲ, ಫಾರ್ಮುಲಾಸ್ ಏನು ಬೇಕಾಗಿಲ್ಲ ನಮಗೆ. ಮುಂಚೆ ಏನು ಅರ್ಥಮೆಟಿಕಲ್ ಹೆಂಗೆ ಮಾಡಿದೋ ಇದನ್ನು ಹಂಗೇನೆ ಡೈರೆಕ್ಟಾಗಿ ಕ್ವಶನ್ಸ್ ಮಾಡಿ ಲಾಜಿಕ್ಕಾಗಿ ಮಾಡ್ಕೊಬೋದು. ಆದರೆ ಅದನ್ನ ಹೆಂಗೆ ಬರೆಯೋಕ್ಕೆ, ಹೆಂಗೆ ರೆಪ್ರೆಸೆಂಟ್ ಮಾಡೋದು ಗೊತ್ತಿರಬೇಕು. ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಇದೊಂದು ನೆನ್ಪಿಟ್ಕೊಳ್ಳಿ ಸಾಕು. P ಬಂದರೆ ಪರ್ಮುಟೇಷನ್ಸು. ಕಾಂಬಿನೇಷನ್ಸಲ್ಲಿ ಸೇಮು, ಕಾಂಬಿನೇಷನ್ಸಲ್ಲಿ ಇದೇ ಥರನೇ. ಈಗ ಕಾಂಬಿನೇಷನ್ಸಲ್ಲಿ ಏನು ಅಂತಂದರೆ, ಈಗ ಇಲ್ಲಿ ಸೇಮ್ ಇದೇ ಎಕ್ಸಾಂಪಲ್, 5 ಜನ ಇದ್ದಾರೆ, ಇಲ್ಲಿ 3 ಚೇರ್ ಇತ್ತು. ಆದರೆ ಇಲ್ಲೇನಾಗುತ್ತೆ ಅಂತಂದರೆ 5 ಜನದಲ್ಲಿ 3 ಜನನ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆನಾ? 5 ಜನದಲ್ಲಿ 3 ಜನ, ಅದು ಯಾರಾಗಿರ್ಬೋದು. ಸೊ ಅಂಥ ಟೈಮಲ್ಲಿ ಇದು ಹೆಂಗೆ ಇದು ಏನಾಗುತ್ತೆ ಅಂತಂದರೆ 5P5 ಆಗಿದ್ದರೆ
ಆನ್ಸರ್ ನಮಗೆ 1 ಬರುತ್ತೆ. ಯಾಕೆ ಅಂತಂದರೆ 5P5 ಇಲ್ಲಿ 5C5 5C5 ಅಂದರೆ ಇದೇನಾಗುತ್ತೆ ನಮಗೆ, ಇದು ನೋಡಿ ಇದರಲ್ಲಿ ಡಿಫ್ರೆಂಟಾಗಿ ಬರಿತೀವಿ, ಇದರಲ್ಲೇ ಬರೀತೀವಿ, ಇದರಲ್ಲೇ ಬರೀತೀವಿ. ಇದರಲ್ಲೇನು ಫಸ್ಟ್ ನಂಬರ್ ಇಲ್ಲಿ ಏನಿದೆ 5 ನಂಬರ್ ಇದೆ, ಇಂಟು 4 ಇಂಟು 3 ಇಂಟು 2 ಇಂಟು 1. ಯಾಕಂದರೆ 5 ಟೈಮ್ಸ್ ಬರೀಬೇಕು, ಕೆಳಗಡೆ ಡಿವೈಡೆಡ್ ಬೈ ಮತ್ತೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಯಾಕಂದರೆ ಕೆಳಗಡೆನೂ ನಮಗೆ 5 ಇದೆ. ಫಾರ್ ಎಕ್ಸಾಂಪಲ್ 10C4 ಇತ್ತು. ಓಕೆ, 10C4 ಇತ್ತು. ಇದೇನಂತ ಅಂದರೆ 10ಇಂದ ಸ್ಟಾರ್ಟ್ ಮಾಡಿ, ನ್ಯೂಮರೇಟರಲ್ಲಿ 4 ನಂಬರ್ಸ್ ಬರೀಬೇಕು, 10 ಇಂಟು 9 ಇಂಟು 8 ಇಂಟು 7. ಕೆಳಗಡೆ 4ಇಂದ ಸ್ಟಾರ್ಟ್ ಮಾಡಿ, ಡಿನಾಮಿನೇಟರಲ್ಲಿ 4 ನಂಬರ್ಸ್ ಬರಬೇಕು, 4 ಇಂಟು 3 ಇಂಟು 2 ಇಂಟು 1. ಅರ್ಥ ಆಗ್ತಿದೆಯಲ್ವಾ? ಇದೆಲ್ಲ ಅದಕ್ಕೆ ನಾನು ಹೇಳಿದ್ದು 10 ಏನಾಗುತ್ತೆ 1 ಆಗುತ್ತೆ, ಯಾಕಂದರೆ ಮೇಲೆ 10 ನಂಬರ್ಸ್ ಇರುತ್ತೆ, 10 ಇಂಟು 9 ಇಂಟು ಆ ಥರ 1ವರೆಗೂ. ಕೆಳಗಡೆನೂ 10ಇಂದ ಸ್ಟಾರ್ಟ್ ಆಗಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ಒಂದೊಂದೇ ಕಮ್ಮಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ಕೂಡ ನಮಗೆ ಆನ್ಸರ್ ಅನ್ನೋದು 1 ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಫಾರ್ ಎಕ್ಸಾಂಪಲ್ 8C3 ಇತ್ತು. ಇದನ್ನ ಹೆಂಗೆ ಬರೀಬೋದು ನಾವು, 8 ಇಂಟು 7 ಇಂಟು 6. ಯಾಕಂದರೆ 3 ನಂಬರ್ಸ್ ಇದೆ, 3 ನಂಬರ್ಸು ಮಾತ್ರ ಬರೀಬೇಕು. ಯಾಕಂದರೆ ನಮ್ಗೆ ಅದು ಹೇಳ್ತಿರೋದು ಅದೇನೆ, 3 ಕಾಂಬಿನೇಷನ್ಸ್. 8 ಜನದಲ್ಲಿ 3 ಜನ ಸೆಲೆಕ್ಟ್ ಮಾಡಿ, ಕೆಳಗಡೆ 3 ಇಂಟು 2 ಇಂಟು 1 ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಫಾರ್ ಎಕ್ಸಾಂಪಲ್ ಈಗ ನಮಗೆ 10C6 ಅಂತ ಕೊಟ್ಟರು. ಇದೇನಾಗುತ್ತೆ 10 ಇಂಟು 5 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಬರುತ್ತೆ. ಕರೆಕ್ಟ್ ಅಲ್ವಾ? ಕೆಳಗಡೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಆದರೆ ನಮಗೆ 10C4 ಅಂದು ಕೂಡ ನಮಗೆ ಸೇಮ್ ಆನ್ಸರ್ ಬರುತ್ತೆ. ಬೇಕಾದ್ರೆ ನೋಡಿ 10C4 ಅಂತ ಅಂದರೆ ಏನು, 10 ಇಂಟು 9 ಇಂಟು 8 ಇಂಟು 7 ಡಿವೈಡೆಡ್ ಬೈ 4 ಇಂಟು 3 ಇಂಟು 2 ಇಂಟು 1. ಇಲ್ಲಿ ಕಾಮನ್ ನೋಡಿ 6 5 ಕಾಮನ್ ಇದೆ, 6 5 ಕ್ಯಾನ್ಸಲ್ ಆಗೋಗುತ್ತೆ. ಸೊ ಇನ್ನು ಉಳಿಯೋದೇನು 10 9 8 7, 10 9 8 7 4 3 2 1. ಸೊ ಈ ಥರ ದೊಡ್ಡ ನಂಬರ್ ಕೊಟ್ಟಾಗೆಲ್ಲ ನಾವು ಈ ಕಾಂಬಿನೇಷನ್ಸಲ್ಲಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ 100C3 ಕೊಟ್ಟರು ಅಂದ್ಕೊಳ್ಳಿ, ಯೋಚನೆ ಮಾಡೋದೇನು ಬೇಕಾಗಿಲ್ಲ. 100C ಅಂತೀನಿ, 100C97 ಕೊಟ್ಟರು ಅಂದ್ಕೊಳ್ಳಿ, ಡೈರೆಕ್ಟಾಗಿ ಇದನ್ನೇನು ಮಾಡ್ಕೊತೀರೋ ಗೊತ್ತಾ, ಇದನ್ನ 100C3 ಅಂದ್ಕೊಳ್ಳಿ, ಸಿಂಪಲ್. ಯಾಕಂತಂದರೆ 97 ಡಿನಾಮಿನೇಟರಲ್ಲಿ 97ಇಂದ ಸ್ಟಾರ್ಟ್ ಆಗಿ 97 96 95 94 93 ಆ ಥರ ಹೋಗ್ತಾ ಇರುತ್ತೆ. ಮೇಲ್ಗಡೆ 100ಇಂದ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ಇದನ್ನು ಡೈರೆಕ್ಟಾಗಿ 100C3 ಅಂತ ಹಾಕೊಬೋದು. ಯಾಕಂದರೆ ಕೆಳಗಡೆ 97ಇಂದ ಸ್ಟಾರ್ಟ್ ಆಗಿರೋದು, ಮೇಲ್ಗಡೆ 97ಇಂದ ಸ್ಟಾರ್ಟ್ ಆಗಿರೋದು ಕ್ಯಾನ್ಸಲ್ ಆಗಿ ನಮಗೆ ಬರೀ 3 ಮಾತ್ರ ಮಿಕ್ಕುತ್ತೆ. ಯಾವ್ದು 100 ಇಂಟು 99 ಇಂಟು 98 ಡಿವೈಡ್ ಬೈ 3 ಇಂಟು 2 ಇಂಟು 1 ಮಾತ್ರ ಮಿಕ್ಕುತ್ತೆ. ಓಕೆನಾ? ಸೊ ಇದು ಇವಾಗ ಅರ್ಥ ಆಗದೆ ಇರ್ಬೋದು, ನೋ ಪ್ರಾಬ್ಲಮ್. ನಾವು ಕ್ವಶನ್ಸ್ ಮಾಡ್ತಾ ಆರಾಮಾಗಿ ಬಂದ್ಬಿಡುತ್ತೆ. ಸೊ ಯಾವುದು ಪರ್ಮುಟೇಷನ್ಸು ಯಾವುದು ಕಾಂಬಿನೇಷನ್ಸ್ ಅನ್ನೋದು ನಮ್ಗೆ ಅರ್ಥ ಮಾಡ್ಕೊಳಕ್ಕಾದ್ರೆ ನಮ್ಮ ಆನ್ಸರ್ ಬಂದಂಗೆ. ಇನ್ನೇನು ಇಲ್ಲ, ಇಷ್ಟೇ. ಪರ್ಮುಟೇಷನ್ ಕಾಂಬಿನೇಷನ್ ಅಂದರೆ ತುಂಬ ಈಸಿ. ನಾವು ಜಸ್ಟು ಯಾವ್ದು ಪರ್ಮುಟೇಷನು ಯಾವ್ದು ಕಾಂಬಿನೇಷನ್ಸ್ ಅನ್ನೋದು ಅರ್ಥ ಮಾಡ್ಕೊಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ವೀಡಿಯೋ ಅಂತೀವಿ. ಇವಾಗ ನೆಕ್ಸ್ಟು ಸ್ಟಾರ್ಟ್ ಕ್ವಶನ್ಸ್ ಮಾಡೋಣ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಈಗ ಫಸ್ಟ್ ಕ್ವಶನ್ ನೋಡಿ, ಇಲ್ಲೇನು ಕೇಳಿದ್ದಾರೆ, ಇನ್ ಹೌ ಮೆನಿ ವೇಸ್ ದ ಲೆಟರ್ಸ್ ಆಫ್ ದ ವರ್ಡ್ ಯುವರಾಜ್ ಬಿ ಅರೇಂಜ್ಡ್ ಅಂದರೆ ಏನು, ಪರ್ಮುಟೇಷನ್ಸ್. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಏನು ಯುವರಾಜ್ ಅನ್ನೋ ಲೆಟರ್ಸ್ನ ಎಷ್ಟು ವಿಧವಾಗಿ ಅರೇಂಜ್ ಮಾಡ್ಬೋದು ಅಂತ. ಯುವರಾಜಲ್ಲಿ ಬರೀ 2 ವರ್ಣ ಅಥವಾ 3 ವರ್ಣ ಕೇಳಿಲ್ಲ. ಯುವರಾಜಲ್ಲಿ ಎಷ್ಟಿದೆ 1 2 3 4 5 6 ವರ್ಡ್ಸ್ನ ಯಾವ ಥರ ಅರೇಂಜ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ 6P6 ಅಂತ ಅಂದರೆ 6 ಫ್ಯಾಕ್ಟೋರಿಯಲ್ ಅಂತ ಅಂದರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಎಷ್ಟು ಬಂತು, 6 5 30, 34 120, 123 360, 362 720. ಸೊ ನಮ್ಮ ಆನ್ಸರ್ ಏನಾಯಿತು 720. ಸೊ ನಾವು 1 ಫ್ಯಾಕ್ಟೋರಿಯಿಂದ 10 ಫ್ಯಾಕ್ಟೋರ್ವರೆಗೂ ಬರ್ಕೊಂಬೋಣ, ಯಾಕಂದರೆ ನಮಗೆ ಮ್ಯಾಕ್ಸಿಮಮ್ ಅಷ್ಟರಲ್ಲೇ ಬರುತ್ತೆ ಯಾವಾಗಲೂ ಕ್ವಶನ್ಸು. ಸೊ 1 ಫ್ಯಾಕ್ಟೋರಿಯಲ್ ಏನಾಗಿರುತ್ತೆ, ಆನ್ಸರ್ 1. 2 ಫ್ಯಾಕ್ಟೋರಿಯಲ್ ಏನಾಗಿರುತ್ತೆ 1 ಇಂಟು 2 2. 3 ಫ್ಯಾಕ್ಟೋರಿಯಲ್ ಏನಾಗಿರುತ್ತೆ 2 ಇಂಟು 3 6. 4 ಫ್ಯಾಕ್ಟೋರಿಯಲ್ ಏನಾಗಿರುತ್ತೆ 6 4 24. 5 ಫ್ಯಾಕ್ಟೋರಿಯಲ್ ಏನಾಗಿರುತ್ತೆ 24 5 120. ಓಕೆ, 6 ಫ್ಯಾಕ್ಟೋರಿಯಲ್ ಏನಾಗಿರುತ್ತೆ 120 ಇಂಟು 6 720. ಆಮೇಲೆ 7 ಫ್ಯಾಕ್ಟೋರಿಯಲ್ ಏನಾಗಿರುತ್ತೆ 720 ಇಂಟು 7 5040. 8 ಫ್ಯಾಕ್ಟೋರಿಯಲ್ ಏನಾಗಿರುತ್ತೆ 540 ಇಂಟು 8 40,320. ಸೊ 9 ಫ್ಯಾಕ್ಟೋರಿಯಲ್ ಏನಾಗಿರುತ್ತೆ, ದೊಡ್ಡ ನಂಬರ್ ಬರುತ್ತೆ, ನಾನು ಆಲ್ರೆಡಿ ಇಲ್ಲಿ ಪಕ್ಕದಲ್ಲಿ ಬರೆದಿಟ್ಕೊಂಡಿದ್ದೀನಿ, ಅದಕ್ಕೆ ಬರೀತಾ ಇದ್ದೀನಿ. ಸೊ ನನಗೇನೋ ಫಾಸ್ಟ್ ಕ್ಯಾಲ್ಕುಲೇಷನ್ ಬರುತ್ತೆ ಅಂತ ಅಂದ್ಕೊಂಬಿಡಿ. 362,880.
ಸೊ 10 ಫ್ಯಾಕ್ಟ್ರಲ್ ಏನಾಗಿರುತ್ತೆ, ಅದಕ್ಕೊಂದು 0 ಆ್ಯಡ್ ಮಾಡಿದ್ರೆ ಅಷ್ಟೇ. 362 36,28,800 3628 ಇತ್ತು, ಇನ್ನೊಂದು ಎಕ್ಸ್ಟ್ರಾ 0 ಬರುತ್ತೆ, 3628,800. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಇಲ್ಲಿವರೆಗೂ ಆರಾಮಾಗಿ ನೆನಪಿರುತ್ತೆ. 8 ಫ್ಯಾಕ್ಟರ್ಲು ಸ್ವಲ್ಪ ಇದಕ್ಕೆ ಇಂಟು ಮಾಡ್ಕೊಳ್ಳಿ. ಸೊ 9 ಬಂದರೆ 10 ಬಂದಂಗೆ. ಇಲ್ಲಿವರೆಗೂ ನನಗೂ ನೆನಪಿದೆ. ಇದೊಂದು ಸ್ವಲ್ಪ ಕಷ್ಟ ಅಂದರೆ ಇಲ್ಲಿ ಬಂದಮೇಲೆ ಮಲ್ಟಿಪ್ಲೈ ಮಾಡ್ಕೊತೀನಿ ಅಷ್ಟೇ. ಸೊ ಇಷ್ಟು ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಬಿಡಿ ನಿಮ್ಮದ್ರಲ್ಲಿ. ಸೊ 1 2 3 4 5 6 7 8 9 10 ಓಕೆನಾ. ಸೊ ಇಷ್ಟೆಲ್ಲ ನಮಗೆ ಆನ್ಸರ್ ಬರುತ್ತೆ ಯಾವಾಗಲೂ. ಇದಕ್ಕೂ ಮೇಲೆ ಕೊಟ್ಟರೆ ಇನ್ನು ಆಗಲ್ಲ, ಜೀವನ ಪೂರ್ತಿ ಮಾಡಿಬಿಡೋಕ್ಕಾಗುತ್ತೆ. ಸೊ ಕ್ವಶನ್ಸ್ ನಮಗೆ ಆಲ್ಮೋಸ್ಟ್ ಇಷ್ಟಲ್ಲೇ ಬಂದ್ಬಿಡುತ್ತೆ, ಸರಿನಾ. ಫರ್ ಸಪೋಸ್ ನಮಗೆ ಇದೇ ಕ್ವಶನಲ್ಲಿ ಇನ್ ಹೌ ಮೆನಿ ವೇಸ್ ದ 3 letter ವರ್ಡ್ ಆಫ್ ದ ವರ್ಡ್ ಯುವರಾಜ್ ಅಂತ ಕೊಟ್ಟಿದ್ರೆ 3 letter ಯಾವ್ದಾದ್ರು ತೊಗೊಬೋದು ನಾವು. YUV ಯಾರು ತೊಗೊಬೋದು, ಅಥವಾ RAJ ಯಾರು ತೊಗೊಬೋದು, ಏನಾದ್ರು ತೊಗೊಬೋದು. ಈ 3 letters ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಅರೇಂಜ್ ಮಾಡ್ಬೋದು ಅಂತಂದರೆ ಅವಾಗ ನಮ್ಮ ಆನ್ಸರ್ ಏನಾಗಿರೋದು 6P3 ಆಗಿರೋದು. ಸೊ 6 × 5 × 4 34 × 120. ಅವಾಗ ನಮ್ಮ ಆನ್ಸರ್ ಏನಾಗಿರೋದು 120 ಆಗಿರೋದು. ಅರ್ಥ ಆಯ್ತಲ್ವಾ? ಇವಾಗ ಒಂದು ಸ್ವಲ್ಪ ಬೇಸಿಕ್ ಐಡಿಯಾ ಬಂತಲ್ವಾ. ಸೊ ಇದು ನಮಗೆ ಈ ಕ್ವಶನಲ್ಲಿ ಅವ್ರು ಏನು ಕೊಟ್ಟಿದ್ದು, 6 letters ವರ್ಡ್ಸ್ನ ಎಷ್ಟು ಥರ ಅರೇಂಜ್ ಮಾಡ್ಬೋದು ಅಂತ ಕೊಟ್ಟರು. ಅದಕ್ಕೆ 6P6 ಆಯಿತು. 6 letter ವರ್ಡ್ಸಲ್ಲಿ 3 letter ಲೆಟರ್ಸ್ನ ಎಷ್ಟು ಸಲ ಅರೇಂಜ್ ಮಾಡ್ಬೋದು ಅಂತ ಕೊಟ್ಟಿದ್ದಿದ್ರೆ ಅವಾಗ 6P3 ಆಗ್ತಿತ್ತು. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಹೌ ಮೆನಿ ವೇಸ್ ದ ಲೆಟರ್ಸ್ ಆಫ್ ದ ವರ್ಡ್ ದ್ರಾವಿಡ್ ಬಿ ಅರೇಂಜ್. ದ್ರಾವಿಡ್ DRAVID 6 letters ಇದೆ. 6 ಫ್ಯಾಕ್ಟೋರಿಯಲು ಏನಾಗುತ್ತೆ ನಮಗೆ 720 ಆಗುತ್ತೆ ಅಂದ್ಬಿಟ್ಟು ನೀವು 720 ಟಿಕ್ ಹಾಕಿದ್ರೆ 100% ತಪ್ಪಾಗುತ್ತೆ. ಯಾಕೆ ಅಂತ ಅಂದರೆ 6 letters ಇರ್ಬೋದು, ಆದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ D ಅನ್ನೋದು ರಿಪೀಟ್ ಆಗಿದೆ. ಸೊ D ಅನ್ನೋದು ರಿಪೀಟ್ ಆಗ್ತಿದೆ ಅಂತಂದರೆ ನಮ್ಮ ಆನ್ಸರ್ 5 ಫ್ಯಾಕ್ಟೋರಿಯಲ್ ಅಲ್ಲ, ತಪ್ಪು. ಸೊ ಈ ಥರ ಯಾವಾಗಾದ್ರೂ ನಿಮಗೆ ರಿಪಿಟೇಷನ್ಸ್ ಬಂದಾಗ 5 ಫ್ಯಾಕ್ಟೋರಿಯಲ್ ಅಲ್ಲ, 6 ಫ್ಯಾಕ್ಟೋರಿಯಲ್ ಅಲ್ಲ, 6 ಫ್ಯಾಕ್ಟೋರಿಯಲ್, ಯಾಕಂದರೆ 6 letters ಇದೆ. ಇದು ಏನಾಗಿರುತ್ತೆ ನಮಗೆ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಓಕೆ. ಯಾಕಂತಂದರೆ ಒಂದು ಲೆಟರು 2 times ರಿಪೀಟ್ ಆಗಿದೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್. ಎಷ್ಟು ಲೆಟರ್ಸ್ ಇದೆ? 6 ಇದೆ. ಓಕೆ. 6 ಲೆಟರ್ಸಲ್ಲಿ ನಮಗೆ 6 ಲೆಟರ್ಸಲ್ಲಿ 6 ತಗೊಳಕ್ಕೆ ಹೇಳಿದ್ದಾರೆ, ಅದಕ್ಕೋಸ್ಕರ 6 ಫ್ಯಾಕ್ಟೋರಿಯಲ್ ಆಯಿತು. ಇಲ್ಲಾಂದರೆ 6P3ನೋ 6P2ನೋ ಆಗ್ತಿತ್ತು. ಅದು ಮತ್ತೆ ಮಾಡೋಣ ಬಂದಾಗ ಆ ಥರ. ಇನ್ ಹೌ ಮೆನಿ ವೇಸ್ ದ ಲೆಟರ್ಸ್ ಆಫ್ ದ ವರ್ಡ್ ದ್ರಾವಿಡ್ ಬಿ ಅರೇಂಜ್. ದ್ರಾವಿಡಲ್ಲಿ DD ಅನ್ನೋದು ನಮಗೆ ಏನಾಗಿದೆ, ರಿಪೀಟೆಡ್ ಇದೆ. ಸೊ ಅದನ್ನು 2 ಫ್ಯಾಕ್ಟೋರಿಯಲ್ ಅಂದರೆ 2 letters ಇದೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್ ಆಯಿತು. ಟೋಟಲ್ 6 letters, 6 ಫ್ಯಾಕ್ಟೋರಿಯಲ್ ಆಯಿತು. ಸೊ ಇವಾಗ ಆನ್ಸರ್ ಏನಾಗಿರುತ್ತೆ ನಮಗೆ 6 ಫ್ಯಾಕ್ಟೋರಿಯಲ್ ಅಂತಂದರೆ 720 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2. ನಮ್ಮ ಆನ್ಸರ್ 360 ಬರುತ್ತೆ. ಇಲ್ಲ ನನಗೆ ಅದು ಗೊತ್ತಾಗ್ತಿಲ್ಲ ಅಂತಂದರೆ 6 × 5 × 4 × 3 × 2 × 1 ಡಿವೈಡೆಡ್ ಬೈ 2 × 1. 2 × 1 2 × 1 ಕ್ಯಾನ್ಸಲ್ ಆದರೆ 6 × 5 × 4 × 3 ನಮಗೆ 360 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಹೌ ಮೆನಿ ವೇಸ್ ದ ಲೆಟರ್ಸ್ ಆಫ್ ದ ವರ್ಡ್ ಟೆಂಡೂಲ್ಕರ್ ಕ್ಯಾನ್ ಬಿ ಅರೇಂಜ್. ಟೆಂಡೂಲ್ಕರಲ್ಲಿ ಯಾವ್ದಾದ್ರು ರಿಪೀಟ್ ಇದೆಯಾ? ಯಾವುದೂ ಇಲ್ಲ. ಸೊ ಇದೇನಾಗಿರುತ್ತೆ ನಮಗೆ, ಎಷ್ಟು ಲೆಟರ್ಸ್ ಇದೆ? 1 2 3 4 5 6 7 8 9 ಲೆಟರ್ಸ್ ಇದೆ. ಸೊ 9P9 ಆಗಿರುತ್ತೆ. ಸೊ 9P9 ಅಂತಂದರೆ 9 ಫ್ಯಾಕ್ಟೋರಿಯಲ್. 9 ಫ್ಯಾಕ್ಟೋರಿಯಲ್ ಅಂತಂದರೆ ನಮ್ಗೆ ಆನ್ಸರ್ ಕೊಟ್ಟು ಏನು 3,62,880. 3,62,880 ಮುಗೀತಲ್ವಾ. ಸೊ ನೆಕ್ಸ್ಟ್, ಇನ್ ಹೌ ಮೆನಿ ವೇಸ್ ದ ಲೆಟರ್ಸ್ ಆಫ್ ದ ವರ್ಲ್ಡ್ ಇಂಜಿನಿಯರಿಂಗ್ ಕ್ಯಾನ್ ಬಿ ಅರೇಂಜ್. ಸೊ ಇಲ್ಲಿ ಇವಾಗ ಮಸ್ತಾಗಿದೆ ನೋಡಿ. ಸೊ ಇಂಜಿನಿಯರಿಂಗಲ್ಲಿ ಎಷ್ಟು ಲೆಟರ್ಸ್ ಇದೆ? ಫಸ್ಟು 1 2 3 4 5 6 7 8 9 10 11. ನಮಗೆ ಎಲ್ಲ ಲೆಟರ್ಸು ತಗೊಳಕ್ಕೆ ಹೇಳಿದ್ದಾರೆ, ಎಲ್ಲ ಲೆಟರ್ಸಿಂದ ಅರೇಂಜ್ ಮಾಡೋಕ್ಕೆ ಹೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಇದರಲ್ಲಿ ಬರೀ 5 letter 6 letter ಕೊಟ್ಟಿಲ್ಲ, ಎಲ್ಲ ಲೆಟರು ಕೊಟ್ಟಿದ್ದಾರೆ. ಸೊ ಎಲ್ಲ ಲೆಟರ್ ಅಂತಂದರೆ ಫಸ್ಟ್ 11 ಫ್ಯಾಕ್ಟೋರಿಯಲ್ ಬರುತ್ತೆ ಡಿವೈಡೆಡ್ ಬೈ. ಈಗ ರಿಪಿಟೇಷನ್ ಇದೆ. ರಿಪಿಟೇಷನ್ ಯಾವುದಾದಿದೆ? ಇಂಜಿನಿಯರಿಂಗ್ ಅಂದರೆ 1 2 3 3 ಫ್ಯಾಕ್ಟೋರಿಯಲ್ ಒಂದಾಯಿತು. ಏನಾರು ಇದೆಯಾ? N 1 2 3 ಇಂಟು 3 ಫ್ಯಾಕ್ಟೋರಿಯಲ್ ಇಂಟು ಇರುತ್ತೆ ಮಧ್ಯದಲ್ಲಿ. ಓಕೆ, ನಾನು ಬರೀತಿಲ್ಲ ಬಟ್ ಓಕೆ. 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು ಮತ್ತೆ G ಇದೆಯಾ? 1 2 ಫ್ಯಾಕ್ಟೋರಿಯಲ್ ಇಂಟು I ಇದೆಯಾ? 2 ಇದೆ 2 ಫ್ಯಾಕ್ಟೋರಿಯಲ್. ಇನ್ನೇನಿದೆ? N ಆಯಿತು, E ಆಯಿತು, 6 I, ಏನು ರಿಪಿಟೇಷನ್ ಇಲ್ಲ. ಸೊ ಇದೇನಾಗುತ್ತೆ ನಮಗೆ 11 ಫ್ಯಾಕ್ಟೋರಿಯಲ್ ಅಂತಂದರೆ 11 ಇಂಟು 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2. 1 ಬರ್ಕೊಂಡ್ರು ಒಂದೇ, ಬರ್ದಿಲ್ಲ ಅಂದರೂ ಒಂದೇ. ಸೊ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇದು 3 3 9 9 2 18 ಈ ಥರ ಅಲ್ಲ. ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 3 ಇಂಟು 2 ಇಂಟು 2 ಇಂಟು 1 ಇಂಟು 2 ಇಂಟು 1.
ಈ 1 ಬರ್ಕೊಳ್ಳೋದು ಬಿಡಿ, ಈ ಕ್ವಶನ್ ಬರದೆ ಫರ್ದರ್ ಹೋಗ್ತಾ ಒನ್ ಬರ್ಕೊಳ್ಳೋಕೆ ಹೋಗ್ಬೇಡಿ, ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ದೊಡ್ಡ ನಂಬರ್ನ ಕ್ಯಾನ್ಸಲ್ ಮಾಡೋಣ. 3 × 3 9. ಸೊ ಈ 3 9 ಕ್ಯಾನ್ಸಲ್ ಮಾಡಿದೆ. 2 × 2 4, 2 × 2 4, 4 2 8, 2 × 2 × 2 8 ಅಲ್ವಾ, ಕ್ಯಾನ್ಸಲ್ ಆಯಿತು. ಸೊ ಇಲ್ಲೊಂದು 2 ಇತ್ತು, ಈ 2 ಕ್ಯಾನ್ಸಲ್ ಆಗೋಯಿತು. ಸೊ ಕೆಳಗಡೆ ಎಲ್ಲ ಕ್ಯಾನ್ಸಲ್ ಆಯಿತು. ಸೊ ಇನ್ನೇನು ಮಿಕ್ತು ನಮಗೆ 7 6 5 4 3 10 11. ಸೊ 10 × 11 ಮಾಡಿದ್ರೆ 110 ಆಯಿತು ಇವೆರಡರಿಂದ. ಸೊ ಇದು 3 4 12 12 5 60 60 6 360 360 × 7 300 × 7 2100 60 × 7 420. ಇದು 2520 ಬಂತು. ಇಂಟು 1110 ಮಾಡಿದ್ರೆ ಇಂಟು 10 ಮಾಡೋಣ ಫಸ್ಟು. ಇಂಟು 10 ಮಾಡಿದ್ರೆ 1 0 ಎಕ್ಸ್ಟ್ರಾ ಆಗುತ್ತೆ. ಇಂಟು 11 ಮಾಡಿದ್ರೆ ನಮಗೆ 1 0 0. ಸೊ 11 0 0 11 0 0 11 2 22 2 ಕ್ಯಾರಿ 11 5 55 2 7 ಬರುತ್ತೆ. 11 2 22 ಪ್ಲಸ್ 2 11 2 ಇಲ್ಲಿ ಕೆಳಗೆ ಮಾಡ್ಬಿಡ್ತೀನಿ. 25 200 ಇಂಟು 11 ಅಲ್ವಾ. ಸೊ 11 0 0 11 0 0 11 2 22 2 ಕ್ಯಾರಿ 11 5 55 2 ಕ್ಯಾರಿ. ಸೊ ಪ್ಲಸ್ 2 7 ಆಯಿತು. ಸೊ 11 2 22 27 200. ಸರ್ ಇಲ್ಲಿ 5 ಕ್ಯಾರಿ ಇರುತ್ತಲ್ಲ, 11 2 22 ಪ್ಲಸ್ 5 27 277 200 277 200 ನಮ್ಮ ಆನ್ಸರ್. ಅರ್ಥ ಆಯ್ತಲ್ವಾ, ಈಸಿ ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಹೌ ಮೆನಿ ವೇಸ್ ಯುವರಾಜ್. ಮತ್ತೆ ಅದೇ ಕ್ವಶನ್ ಅಂದರೆ ನೋಡಿ ಫಸ್ಟು, ಇನ್ ಹೌ ಮೆನಿ ವೇಸ್ ಯುವರಾಜ್ ಕ್ಯಾನ್ ಬಿ ಅರೇಂಜ್ಡ್ ಸಚ್ ದಟ್ ವೋವೆಲ್ಸ್ ಆರ್ ಆಲ್ವೇಸ್ ಟುಗೆದರ್. ಇಲ್ಲಿ ಯುವರಾಜ್ ಅನ್ನೋದ್ರಲ್ಲಿ ವೋವೆಲ್ಸ್ ಅನ್ನೋ ಲೆಟರ್ಸು ಯಾವಾಗಲೂ ಜೊತೆಗಿರ್ಬೇಕಂತೆ. ಸೊ ಇದರಲ್ಲಿ ಯಾವ್ದು ವೋವೆಲ್ಸು AEIOU, ಎ ಇದೆ, ಯು ಇದೆ. ಸೊ ನಾವು ಇದನ್ನ ಹೆಂಗೆ ಬರ್ಕೊಬೋದು, YVRJUA. ಸೊ ಇಷ್ಟು ಒಂದು ಲೆಟರ್ಸು, ಇಷ್ಟು ಒಂದು ಪಾರ್ಟು, ಇದು ಇಷ್ಟು ಒಂದು ಪಾರ್ಟ್ 1 2 3 4. ಓಕೆ, ಇದೊಂದು ಭಾಗ ಅವ್ರು ಅದನ್ನೇ ಹೇಳಿರೋದ್ರಲ್ಲಿ. ಇನ್ ಹೌ ಮೆನಿ ವೇಸ್ ಯುವರಾಜ್ ಕ್ಯಾನ್ ಬಿ ಅರೇಂಜ್ ಸಚ್ ದಟ್ ವೋವೆಲ್ಸ್ ಆರ್ ಆಲ್ವೇಸ್ ಟುಗೆದರ್. ವೋವೆಲ್ಸ್ ಅನ್ನೋದು ಟುಗೆದರ್ ಇರಬೇಕಂತೆ. ಸೊ ಇವಾಗ ಇದು ನಮ್ಮ ಆನ್ಸರ್ ಏನಾಗಿರುತ್ತೆ, 1 2 3 4 5 ಫ್ಯಾಕ್ಟೋರಿಯಲ್. ಬರೀ 5 ಫ್ಯಾಕ್ಟೋರಿಯಲ್ ಆಗಿರುತ್ತಾ, ಅಲ್ಲ. ಜೊತೆಗೆ ಇಲ್ಲಿ ನೋಡಿ ಇವರಿಬ್ರು ಮತ್ತೆ ಚೇಂಜ್ ಮಾಡ್ಬೋದಲ್ವಾ, AUನು ಮಾಡ್ಬೋದಲ್ವಾ, ಅಂದರೆ ಇದನ್ನ ಚೇಂಜ್ ಮಾಡ್ಬೋದಲ್ವಾ. ಸೊ ಇಂಟು 2 ಫ್ಯಾಕ್ಟೋರಿಯಲ್. ಓಕೆ, ಇದು ನಮ್ಮ ಆನ್ಸರ್ ಆಗಿರುತ್ತೆ. ಸೊ 5 ಫ್ಯಾಕ್ಟೋರಿಯಲ್ ಅಂತಂದರೆ ಏನು, 120 120 ಇಂಟು 2 240. ನಮ್ಮ ಆನ್ಸರ್ ಏನಾಯಿತು 240. 5 ಇಂಟು 4 ಇಂಟು 3 ಇಂಟು 2 ಇಂಟು 2 5 4 20 23 60 6 2 120 120 2 240. ನಮ್ಮ ಆನ್ಸರ್ ಏನು ಬಂತು 240. ಅರ್ಥ ಆಯ್ತಲ್ವಾ. ಸೊ ಇವಾಗಾದ್ರೂ ನಮಗೆ ಓವಲ್ಸು ಅಥವಾ ಏನಾದ್ರು ಒಂದು ಗುಂಪು ಮಾಡಿ ಅಂದರೆ ಆ ಗುಂಪಲ್ಲೇ ಫಸ್ಟ್ ಚೇಂಜ್ ಮಾಡ್ಬೋದು ನಾವು, ಆ ಗುಂಪಲ್ಲೇ ಬೇರೆ ಬೇರೆ ಥರ ಚೇಂಜ್ ಮಾಡ್ಬೋದಲ್ವಾ. ಅರ್ಥ ಆಗ್ತಿದೆಯಲ್ವಾ. ಸೊ ಈ ಗುಂಪನ್ನೇ ನಾನು 2P2 ಬರ್ಕೊಬೋದಲ್ವಾ, ಅದು 2 ಫ್ಯಾಕ್ಟರಲ್ ಅಲ್ವಾ. ಇದನ್ನು ನಾನು ಟೋಟಲ್ ಹೆಂಗೆ ಬರ್ಕೊಬೋದು, ಇದನ್ನು ಟೋಟಲ್ಲು 5P4 ಬರ್ಕೊಬೋದು. ಕರೆಕ್ಟ್ ಅಲ್ವಾ. ಅರ್ಥ ಆಗ್ತಿದೆ ಅಲ್ವಾ. ಇವರೆಲ್ಲ 4 ಜನ ಒಂದು, ಸರ್ ಇದನ್ನ ಹೆಂಗೆ ಬರ್ಕೊಬೋದು, 5P5. ಇವ್ರು 4 ಒಂದು, ಇದೇ ಒಂದು ಸಪ್ರೇಟು. ಬಟ್ ಇವರಿಬ್ಬರು ಒಟ್ಟಿಗೆ ಕೂತ್ಕೊಬೇಕು. ಅರೆ ಇವರು ಇದ್ದಾರೆ ಅದರಲ್ಲಿ, ಇವರು ಕೂತ್ಕೊಬೇಕು, ಇವರು ಕೂತ್ಕೊಬೇಕು. ಆದರೆ ಇವರಿಬ್ಬರು ಮಾತ್ರ ಜೊತೆ ಕೂತ್ಕೊಬೇಕು ಅಷ್ಟೇ. ಅರ್ಥ ಆಯ್ತಲ್ವಾ ನಿಮಗೆ ಇವಾಗ ನಾನು ಏನು ಹೇಳಿದೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಹೌ ಮೆನಿ ವೇಸ್ ಜಹೀರಾಬಾದ್ ಕ್ಯಾನ್ ಬಿ ಅರೇಂಜ್ಡ್ ಸಚ್ ದಟ್ ವೋವೆಲ್ಸ್ ಆರ್ ಆಲ್ವೇಸ್ ಟುಗೆದರ್. ವೋವೆಲ್ಸ್ ಯಾವ್ದಾವುದು, ಎ ಅನ್ನೋದು 1 2 3 ಟೈಮ್ಸ್ ಇದೆ, ಇ ಅನ್ನೋದು 2 ಟೈಮ್ಸ್ ಇದೆ. ಕರೆಕ್ಟ್ ಅಲ್ವಾ. ಸೊ ಮಿಕ್ಕಿದ ಯಾವುದಾದ್ರು Z, H, R, B, D. ಎಷ್ಟು ಲೆಟರ್ಸು, 1 2 3 4 5 ಲೆಟರ್ಸು. ಕರೆಕ್ಟ್ ಅಲ್ವಾ. ಅದ್ರ ಜೊತೆಗೆ ಓವೆಲ್ಸ್ ಒಟ್ಟಿಗೆ ಇರಬೇಕಂತೆ. ಸೊ ಓವೆಲ್ಸ್ ಒಟ್ಟಿಗೆ ಎಷ್ಟಿದೆ, ಎ ಇ ಇದೆ. ಕರೆಕ್ಟ್ ಅಲ್ವಾ. ಸೊ ಇದು ಫುಲ್ ಒಂದು ಗುಂಪು. ಟೋಟಲ್ ಎಷ್ಟಾಯ್ತು ಇವಾಗ ನಮಗೆ, 1 2 3 4 5 6 ಫ್ಯಾಕ್ಟೋರಿಯಲ್. ಫಸ್ಟು 6 ಫ್ಯಾಕ್ಟೋರಿಯಲ್ ಆಗುತ್ತೆ. ಕರೆಕ್ಟ್ ಅಲ್ವಾ. ಇವ್ರ ಗುಂಪು ಒಟ್ಟಿಗೆ ಇರಬೇಕು. ಇನ್ ಹೌ ಮೆನಿ ವೇಸ್ ಜಹೀರಾಬಾದ್ ಕ್ಯಾನ್ ಬಿ ಅರೇಂಜ್ ಸಚ್ ದಟ್ ವೋವೆಲ್ಸ್ ಆರ್ ಆಲ್ವೇಸ್ ಟುಗೆದರ್. ಒಟ್ಟಿಗೆ ಇರಬೇಕಂತಂದರೆ ಇವರೆಲ್ಲ ಒಂದೇ ಸೈಡಲ್ಲಿ ಕೂತಿರ್ಬೇಕು. ಸೊ ಇಷ್ಟನ್ನ ನಾವು ಒಂದು ಅಂತ ತಗೊಬೋದು. ಓಕೆನಾ. ಫಸ್ಟು ಅದ್ರ ಜೊತೆಗೆ ಇಂಟು ಇವಾಗ ಈ 5 ಜನನೇ ಮತ್ತೆ ಪ್ಲೇಸ್ ಚೇಂಜ್ ಮಾಡ್ಕೊಬೋದಲ್ವ, 5 ಫ್ಯಾಕ್ಟೋರಿಯಲ್. ಆದರೆ ಮತ್ತೆ ಇಲ್ಲಿ ರಿಪೀಟೆಡ್ ಇದೆಯಲ್ವಾ, ಎಷ್ಟು ರಿಪೀಟ್, ಎ ಅನ್ನೋದು 3 ರಿಪೀಟ್ ಇದೆ. ಕರೆಕ್ಟ್ ಅಲ್ವಾ. 3 ಫ್ಯಾಕ್ಟೋರಿಯಲ್. ಇ ಅನ್ನೋದು 2 ಟೈಮ್ಸ್ ರಿಪೀಟಲ್ ಇದೆ, 2 ಫ್ಯಾಕ್ಟೋರಿಯಲ್. ಇದು ನಮ್ಮ ಆನ್ಸರ್ ಆಗಿರುತ್ತೆ. ಸೊ 6 ಫ್ಯಾಕ್ಟೋರಿಯಲ್ ಅಂತಂದರೆ ಎಷ್ಟು, ಸೊ 6 ಫ್ಯಾಕ್ಟೋರಿಯಲ್ ಅಂತಂದರೆ 720. 5 ಫ್ಯಾಕ್ಟೋರಿಯಲ್ ಅಂತಂದರೆ 120 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2
6 ಇಂಟು 2 12, 12 1 12 10 720 ಇಂಟು 10 7200. ನಮ್ಮ ಆನ್ಸರ್ ಏನು ಬಂತು 7200. ಅರ್ಥ ಆಯ್ತಲ್ವಾ? ಇನ್ ಹೌ ಮೆನಿ ವೇಸ್ ಜಹೀರಾಬಾದ್ ಕ್ಯಾನ್ ಬಿ ಅರೇಂಜ್ ಸಚ್ ದಟ್ ಓವೆಲ್ಸ್ ಆರ್ ಟುಗೆದರ್. ಈ ಓವೆಲ್ಸ್ನೆಲ್ಲ ಒಂದು ಗುಂಪು ಮಾಡಿದೆ, ಅವರೆಲ್ಲ ಒಟ್ಟಿಗೆ ಕೂತ್ಕೊಬೇಕಂತೆ. ಓಕೆನಾ? ಇದು ಮಿಕ್ಕಿದವರೆಲ್ಲ ಸಪ್ರೇಟ್ 1 2 3 4 5 ಇವರೆಲ್ಲ ಡಿಫ್ರೆಂಟಾಗಿ ಅರೇಂಜ್ ಮಾಡ್ಬೋದು. ಜೊತೆಗೆ ಇವರಲ್ಲಿ ಕೂಡ ಮತ್ತೆ ಪ್ಲೇಸ್ ಚೇಂಜ್ ಮಾಡ್ಬೋದು. ಸೊ ಅದಕ್ಕೆ ನಾನು 5 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಂಡೆ. ಇವರಿಷ್ಟು ಸೇರಿಸಿದ್ರೆ 6 ಫ್ಯಾಕ್ಟೋರಿಯಲ್. ಬರೀ ಇವ್ರು ಮಾತ್ರ ತಗೊಂಡ್ರೆ 5 ಫ್ಯಾಕ್ಟೋರಿಯಲ್. ಬರೀ ಇವ್ರು ಮಾತ್ರ ಇವರೆಲ್ಲ ತಗೊಂಡ್ರೆ 6 ಫ್ಯಾಕ್ಟೋರಿಯಲ್. ಇದರಲ್ಲಿ ಮತ್ತೆ ಪ್ಲೇಸ್ ಚೇಂಜ್ ಆಗ್ತಾರೆ, ಬಟ್ ಅದರಲ್ಲಿ ಮತ್ತೆ ರಿಪಿಟೇಷನ್ಸ್ ಇದೆ, 3 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್. ಇಷ್ಟೊತ್ತು ಏನು ಕಲ್ತ್ವೋ ಅದನ್ನೆಲ್ಲ ಮಿಕ್ಸ್ ಮಾಡಿ ಈ ಕ್ವಶನಲ್ಲಿ ಬಂದಿದೆ ಅಷ್ಟೇ. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದಷ್ಟು ಕ್ವಶನ್ಸ್ ಮಾಡೋಣ. ಸೊ ಓಕೆ, ಸಾಕು ಈ ವಿಡಿಯೋಗೆ ಇಷ್ಟೇ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕ್ವಶನ್ಸ್ ಮಾಡೋಣ. ಅದಾದಮೇಲೆ ನಾವು ಮತ್ತೆ ಪರ್ಮಿಟೇಷನ್ಸ್, ಕಾಂಬಿನೇಷನ್ಸ್, ಅದಾದಮೇಲೆ ಪ್ರಾಬಬಿಲಿಟಿನೂ ಕೂಡ ತಿಳ್ಕೊಳ್ಳೋಣ. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.